ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ಸ್ಪೆಷಲ್ ಏನಪ್ಪ ಅಂತಂದರೆ ಎಸ್ ಓಕೆ ಬೇಬಿ ಓಕೆ ಇವತ್ತು ಚಿಕನ್ ಬಿರಿಯಾನಿ ಮಾಡೋಣ ಅಂತ ನಮ್ಮ ಅಕ್ಕ ಪ್ಲ್ಯಾನ್ ಮಾಡ್ತಾ ಇದ್ಲು. ಸೊ ಚಿಕನ್ ಬಿರಿಯಾನಿ ಮಾಡಬೇಕಾದ್ರೆ ಏನು ಮಾಡಿದ್ಲು ಅವಳು ಅಂದರೆ ತುಂಬ ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ಮಾಡ್ತಾಳೆ. ತುಂಬ ಮಸಾಲೆನೂ ಇರಲ್ಲ, ಸೊ ತಿನ್ನೋಕ್ಕೂ ಕೂಡ ಎಮ್ಮಿ ಆಗಿರುತ್ತೆ. ಸೊ ಅದೇ ಥರ ಸ್ವಲ್ಪ ಚಿಕನ್ಗೆ ಏನು ಮಾಡಿದೆ, ಉಪ್ಪು, ಹುಳಿ, ಖಾರ ಮತ್ತು ಬಿರಿಯಾನಿ ಮಸಾಲೆ ಮಾತ್ರ ಮಿಕ್ಸ್ ಮಾಡ್ಕೊಂಡಿದ್ದಾಳೆ ಅವಳು. ಮಿಕ್ಸ್ ಮಾಡಿಕೊಂಡು ಈ ಥರ ಸಿಂಪಲ್ಲಾಗಿ ಒಗ್ಗರಣೆಗೆ ಹಾಕ್ತಾಳೆ. ಅದು ಒಗ್ಗರಣೆ ಯಾವುದ್ರಲ್ಲಿ ಹಾಕಿದ್ದಾಳೆ ಗೊತ್ತಾ, ಕಬಾಬ್ ಆಯಿಲ್ನ ಇಟ್ಕೊಂಡು ಆ ಕಬಾಬ್ ಆಯಿಲ್ನ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಈರುಳ್ಳಿ, ಟೊಮೆಟೊ, ಆಮೇಲೆ ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಹಾಕೋಬೋದು, ಸ್ವಲ್ಪ ಪುದೀನ ಹಾಕಿದ್ದಾಳೆ. ಸೊ ಕರಿಬೇವು ಬೇಕಾದರೂ ಹಾಕೋಬೋದು. ಸೊ ಅದಕ್ಕೆ ಚಿಕನ್ ಮಿಕ್ಸ್ ಮಾಡ್ಕೊಂಡು ಚಿಕನ್ನ ಹಾಕಿದ್ದಾಳೆ, ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಳೆ ಅದನ್ನು. ಸೊ ಅದು ಚೆನ್ನಾಗಿ ಸ್ವಲ್ಪ ನೀಟಾಗಿ ಬೆಂದಿದೆ. ಸೊ ಈ ಕಡೆ ನಂದು ಫೇವ್ರೆಟ್ ಚಿಕನ್ ಫ್ರೈ ಕೂಡ ರೆಡಿಯಾಗಿದೆ. ಸೊ ಇವಾಗ ಈ ಕಡೆ ರೈಸ್ ಕೂಡ ಮಾಡ್ಕೊಂಡಿದ್ದೆ. ನೀವು ಯಾವ ರೈಸ್ ಬೇಕಾದರೂ ನೀವು ಹಾಕೋಬೋದು. ತುಂಬ ಸಿಂಪಲ್ಲಾಗಿ ಬೇಗ ಆಗುತ್ತೆ. ಸೊ ನನಗೂ ಲೆಮನ್ ಟೀ ಕೊಟ್ಟಿದ್ಲು, ಕುಡ್ಕೊಂಡು ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಅಳತೆಗೆ ನೀರು 1 ಕಪ್ ಅಕ್ಕಿ ಹಾಕಿದರೆ 2 ಕಪ್ ನೀರು, ಆ ಥರದ್ರಲ್ಲಿ ಅಳತೆಗೆ ಇಟ್ಕೋಬೋದು. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ನಮ್ಮ ಭಾವ ಸ್ಮೆಲ್ ಚೆನ್ನಾಗಿದೆ ಅಂತ ಬಂದು ನೋಡ್ತಾ ಇದ್ದಾರೆ ಕದ್ದು. ಹಾಗೆ ಅವಳು ಮಿಕ್ಸ್ ಮಾಡ್ಕೊಂಡಿದ್ಲಲ್ಲ, ಉಪ್ಪು, ಹುಳಿ, ಖಾರ ಮತ್ತು ಒಂಚೂರು ಬಿರಿಯಾನಿ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ಲಲ್ಲ ಮಸಾಲೆ. ಸೊ ಅದನ್ನೇ ನಾನು ಫ್ರೈಗೆ ಮಾಡೋ ಅಂತ ಹೇಳಿದ್ದೆ ಅವಳಿಗೆ. ಒಂದು 2-3 ಪೀಸ್ ಹಾಕಿ ಫ್ರೈ ಮಾಡಿದ್ಲು. ತಿನ್ನೋಕ್ಕಂತೂ ಸಖತ್ತಾಗಿತ್ತು. ಸೊ ನೋಡಿ ಈಗ ನೀಟಾಗಿ ಕುಕ್ಕರ್ ಹಾಕಿ ವಿಷಲ್ ಹಾಕೋತೀವಿ ಅಷ್ಟೇ. ಸೊ ರೆಡಿಯಾಗಿದೆ ಬಿರಿಯಾನಿ. ನೋಡಿ ತುಂಬ ಮಸಾಲೆನೂ ಇಲ್ಲ, ತುಂಬ ಎಮ್ಮಿ ಆಗಿದೆ. ಚಿಕನ್ ಕೂಡ ನೀಟಾಗಿ ಬೆಂದಿದೆ. ಚಿಕನಲ್ಲೂ ಕೂಡ ಮಸಾಲೆ ಆಗಿ ಚೆನ್ನಾಗಿತ್ತು. ತಿನ್ನೋಕ್ಕಂತೂ ಟೇಸ್ಟಿಯಾಗಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.